Jai Shri Gurudev. Welcome to Mathematics Online Classes, Chapter Relations and Functions. ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿರುವಂಥ ಒಂದು ರಿಲೇಷನ್ನ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ ನೋಡ್ತಾ ಹೋದರೆ, ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ ಸಚ್ ದಟ್ ದ ಕಂಡೀಷನ್ ಏನಂತ ಕೊಟ್ಟಿದ್ದಾನಪ್ಪ ಅಂದರೆ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಈ ರಿಲೇಷನ್ನ ಏನಂತ ಕೇಳಿದ್ದಾನೆ, ಶೋ ದಟ್ ದಿಸ್ ರಿಲೇಷನ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಅಂದರೆ ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ಕು ಆಗಲ್ಲ, ಹಾಗೆ ಟ್ರಾನ್ಸಿಟಿವ್ ಸಹ ಆಗಲ್ಲ, ಮೂರೂ ಆಗದೆ ಇರೋವಂಥದ್ದು. ಸೊ ಇದನ್ನು ಪ್ರೂವ್ ಮಾಡಿ ಅಂತ ಹೇಳಿದ್ದಾನೆ. ಸೊ ನಾವೇನು ಮಾಡ್ತೀವಿ, ಫಸ್ಟು ಗಿವನ್ ರಿಲೇಷನ್ ಯಾವುದು ಅಂತ ಬರ್ಕೊಂಡ್ವಿ. ಗಿವನ್ ರಿಲೇಷನ್ ಆದಮೇಲೆ ಏನು ಮಾಡಬೇಕು, ಈ ರಿಲೇಷನ್ನ ಫಸ್ಟ್ ರಿಫ್ಲೆಕ್ಸಿವ್ ಆಗಲ್ಲ ಅಂತ ಕೇಳಿದ್ದಾನೆ. ಹಾಗಾದ್ರೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಹೇಗೆ ನೋಡ್ತಾ ಹೋಗೋಣ. ಸೊ ರಿಫ್ಲೆಕ್ಸಿವ್, ಫಸ್ಟು ರಿಫ್ಲೆಕ್ಸಿವ್ ಅಂದಾಗ ಬೀಜದಲ್ಲೂ ಎ ತಗೋತೀನಿ. ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಒಂದು ನಂಬರು ಅದರ ಸ್ಕ್ವೇರ್ಗಿಂತ ಚಿಕ್ಕದು ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾನೆ. ಇದು ನಿಜಾನ ಸುಳ್ಳ ನೋಡ್ತಾ ಹೋಗಬೇಕು. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಾವು ಜನರಲ್ ಕೇಸಲ್ಲಿ ನೋಡ್ತಾ ಹೋದಾಗ ನಾವು ಏನು ಮಾಡ್ತೀವಿ, 1 2 3 ಅನ್ನೋ ನಂಬರ್ ತೊಗೊಂಡಾಗ ಒನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಸ್ಕ್ವೇರ್, 1 ಸ್ಕ್ವೇರ್ 1 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದಾಗ 1 ಈಸ್ ಈಕ್ವಲ್ ಟು 1 ನಿಜ ಅಂತೀವಿ. 2 ತೊಗೋತೀವಿ ನಾವು ಜನರಲಿ. ಸ್ಕ್ವೇರ್ ನಂಬರ್ ಅಂದ ತಕ್ಷಣ ಪಾಸಿಟಿವ್ ನಂಬರ್ಸ್ ತೊಗೋತೀವಿ, ನೆಗೆಟಿವ್ ತೊಗೊಂಡ್ರೂ ತೊಂದರೆ ಇಲ್ಲ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್ ವ್ಯಾಲ್ಯೂ 4, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ನಿಜ. ಇದೇ ಥರ 3 4 ನೀವು ಯಾವುದೇ ಪಾಸಿಟಿವ್ ನಂಬರ್ಸ್ ಹೋಲ್ ನಂಬರ್ಸ್ ತಗೋತಾ ಹೋದರೆ ಆಟೋಮೆಟಿಕಲಿ ಇದು ನಿಜ ಆಗುತ್ತೆ. ಇವನ್ ನೆಗೆಟಿವ್ ನಂಬರ್ಸ್ ಇಂಟೀಜರ್ಸ್ನ ಯಾವುದೇ ತೊಗೊಂಡ್ರೂ ಇದು ಪ್ರಾಬ್ಲಮ್ ಆಗಲ್ಲ, ಏನಾಗುತ್ತೆ ಇದು ನಿಜ ಆಗುತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ, ಯಾವುದೋ ಒಂದಕ್ಕೆ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತ ಹೇಳಿದ್ರು ಇಲ್ಲೇನಾಗುತ್ತೆ, ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಬಿಕಾಸ್ ಇದು ಕಂಪ್ಲೀಟ್ ರಿಯಲ್ ನಂಬರ್ಗಳ ಮೇಲೆ ಸೆಟ್ ಕೊಟ್ಟಿರೋಂಥದ್ದು, ಸೆಟ್ ಆಫ್ ರಿಯಲ್ ನಂಬರ್ಸಲ್ಲಿ ಹೇಳ್ತಾನೆ. ಹಾಗಾದರೆ ರಿಯಲ್ ನಂಬರ್ ಅಂದರೆ ಫ್ರ್ಯಾಕ್ಷನು ಸೇರ್ಕೊಳ್ಳುತ್ತಾ. ಬಟ್ ನಮಗೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಎನಿ ನಂಬರ್ ವಿಚ್ ಈಸ್ ಗ್ರೇಟರ್ ದ್ಯಾನ್ 1 ಇಫ್ ಯು ಸ್ಕ್ವೇರ್ ಇಟ್, ಅಂದರೆ ಯಾವುದೇ ನಂಬರ್ 1ಗಿಂತ ಜಾಸ್ತಿ ಇರೋದನ್ನು ತಗೊಂಡು ನೀವು ಸ್ಕ್ವೇರ್ ಮಾಡಿದ್ರೆ ಆ ನಂಬರು ಒರಿಜಿನಲ್ ನಂಬರ್ಗಿಂತ ಜಾಸ್ತಿ ಬರುತ್ತೆ. ಬಟ್ ಯಾವುದೇ ನಂಬರ್ ಬಿಟ್ವೀನ್ 0 ಆ್ಯಂಡ್ 1 ತಗೊಂಡು ಅದನ್ನು ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಮಾಡಿದ ನಂಬರು ಕಮ್ಮಿ ಬರುತ್ತೆ. ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಎ ಇಸ್ ಈಕ್ವಲ್ ಟು 1/2. ಹಾಗಾದರೆ ಎ ಸ್ಕ್ವೇರ್ ಏನಾಗುತ್ತೆ, 1/4. ಎ ಸ್ಕ್ವೇರ್ ಇಸ್ 1/4. ಇಲ್ಲಿ ಅಬ್ಸರ್ವ್ ಮಾಡಿ, ಎ ವ್ಯಾಲ್ಯೂ 1/2 ಅಂದರೆ ಅರ್ಧ ಅಂದರೆ 0.5. ಎ ಸ್ಕ್ವೇರ್ ವ್ಯಾಲ್ಯೂ 1/4, 1/4 ಅಂದರೆ 0.25. ಇದ್ರ ಪ್ರಕಾರ ಏನಾಗಬೇಕು, 0.5 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 0.25 ಅಂತ ಬೇಕು. ಅಂದರೆ ಅರ್ಧ ಕಾಲು ಭಾಗಕ್ಕಿಂತ ಚಿಕ್ಕದು ಅಂತ. ಬಟ್ ಅರ್ಧ ಕಾಲು ಭಾಗಕ್ಕಿಂತ ದೊಡ್ಡದು ಚಿಕ್ಕದಾಗಕ್ಕೆ ಸಾಧ್ಯ ಇಲ್ಲ. ಸೊ ಇದು ಸುಳ್ಳು. ಅಂದರೆ ಐ ಕ್ಯಾನ್ ರೈಟ್ ಈಸ್ ನಾಟ್ ಟ್ರೂ ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ರಿಲೇಷನ್ ರಿಯಲ್ ನಂಬರ್ಸ್. ಎಲ್ಲ ರಿಯಲ್ ನಂಬರ್ಸ್ಗೂ ಇದು ಟ್ರೂ ಆಗಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ನ ಒಂದು ಕೊಟ್ಟಿದ್ದೀನಿ. ಹಾಗಾದ್ರೆ ಏನಾಯಿತು ಆಟೋಮೆಟಿಕಲಿ, ಸೊ ಇದು ಸುಳ್ಳು ಅಂತಾಯಿತು. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್, ಸಿಮೆಟ್ರಿಕ್. ಸಿಮೆಟ್ರಿಕ್ ಹೇಳಬೇಕಾದ್ರೆ ಏನಾಗುತ್ತೆ, ಫಸ್ಟ್ ಐ ನೀಡ್ ಟು ಅಸ್ಯೂಮ್ ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ದ ರಿಲೇಷನ್. ಎ ಕಮ ಬಿ ರಿಲೇಷನ್ ಬಂತು ಅಂದ್ರೆ ಏನು ಹೇಳ್ಬೋದು, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಇಟ್ ಇಂಪ್ಲೈಸ್, ಬಟ್ ಆ್ಯಕ್ಚುಲಿ ಇದು ಹೇಳಬೇಕಾದ್ರೆ ಇದೇನು ಹೇಳಬೇಕಾಗಿತ್ತು, ಬಿ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಹೇಳಬೇಕಾಗಿತ್ತು. ಇದು ಬಂತು ಅಂದರೆ ಕರೆಕ್ಟ್. ಆದರೆ ನೋಡೋಣ ಏನಾಗುತ್ತೆ ಅಂತ. ಒಂದು ಎಕ್ಸಾಂಪಲ್ ತಗೋದು. ಲೆಟ್ us take an example as a is equal to 2 and b is equal to 5. a ನ 2 ಅಂತ ತಗೋತೀನಿ, b ನ 5 ಅಂತ ತಗೊಳ್ಳಿ. ಆಟೋಮೆಟಿಕಲಿ ಅಬ್ಸರ್ವ್ ಮಾಡಿ, a ಅಂದರೆ 2 ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ 5 ಅಂದರೆ 5 ಸ್ಕ್ವೇರ್. ಇಲ್ಲಿ 5 ಸ್ಕ್ವೇರ್ ಬರುತ್ತೆ, ಬಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಆಟೋಮೆಟಿಕಲಿ 25. ಸೊ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 25 ನಿಜ. ಯಾಕೆ ಅಂದರೆ ಐ ಆಮ್ ಅಸ್ಯೂಮಿಂಗ್ ಲೆಟ್ ಎ ಕಮ ಬಿ ರಿಲೇಷನ್ ಇದೆ ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು, ಆಗ್ತಾ ಇದೆ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 25 ನಿಜ ಆಗ್ತಾ ಇದೆ. ಬಟ್ ಸಿಮೆಟ್ರಿಕ್ ಆಗಬೇಕಾದ್ರೆ ಬಿ ಕಮ ಎ ರಿಲೇಷನ್ ಬರಬೇಕು ಅಂತ ಹೇಳಿದ್ರೆ ಬಿ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಅದಾಗ್ತಿದೆಯಾ? ಬಿ ಏನು 5 ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಏನು, ಎ ಸ್ಕ್ವೇರ್ ಇಸ್ 4. 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಆಗುತ್ತಾ?
ಇಲ್ಲ 5 ಗ್ರೇಟರ್ ದ್ಯಾನ್ 4. ಹಾಗಾದರೆ ಇದು ತಪ್ಪಾಗುತ್ತೆ. ಸೊ ಇಟ್ ಡಸ್ ನಾಟ್ ಇಂಪ್ಲೈ ಬಿ ಈಸ್ ಲೆಸ್ ದಾನ್ ಈಕ್ವಲ್ ಟು ಎ ಸ್ಕ್ವೇರ್. ಇಂಪ್ಲೈ ಮಾಡ್ತಾ ಇಲ್ಲ. ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು 5. ನೋ, ಹಾಗಾದರೆ ಏನಂತ ಹೇಳ್ಬೋದು ಈಗ, ದೇರ್ ಫೋರ್ ಇಲ್ಲಿ ಬಿ ಕಮ ಎ does not belong to the relation. B comma a relation illa, therefore I can say R is not symmetric. ಹೇಳ್ಬೋದಾ? ನೆಕ್ಸ್ಟ್ ಯಾವುದಪ್ಪ ಇರೋದು? ಲಾಸ್ಟ್ ಪ್ರಾಪರ್ಟಿ ಟ್ರಾನ್ಸಿಟಿವ್. ಸೊ ಈಗ ಟ್ರಾನ್ಸಿಟಿವಿಟಿ ನೋಡ್ತಾ ಹೋದರೆ ಹೇಗೆ ಟ್ರಾನ್ಸಿಟಿವ್ ಲೆಕ್ಕ ತಗೊಳ್ಳೋದು? ಫಸ್ಟ್ ಎರಡು ರಿಲೇಷನ್ನ ತಗೊಳ್ಳೇಬೇಕು. ಎರಡು ಆರ್ಡರ್ ಪೇರ್ ರಿಲೇಷನ್ನಲ್ಲಿದೆ ಅಂತ ಎ ಕಮ ಬಿ ರಿಲೇಷನ್ನಲ್ಲಿದೆ ಅಂತ ತಗೋತೀನಿ. ಹಾಗೆ ಬಿ ಕಮ ಸಿನು ರಿಲೇಷನ್ನಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಅದೇನು ಹೇಳ್ತಾ ಇದೆ ಹಾಗಾದರೆ? ಎ ಈಸ್ ಲೆಸ್ ದನ್ ಈಕ್ವಲ್ ಟು ಬಿ ಸ್ಕ್ವೇರ್, ಅದೇ ಥರ ಬಿ ಈಸ್ ಲೆಸ್ ದನ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಹೇಳುತ್ತೆ. ಇಫ್ ಎಟ್ ಆಲ್ ಈ ರಿಲೇಷನನ್ನು ನಾನು ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಬೇಕಾದ್ರೆ ಎ ಮಸ್ಟ್ ಬಿ ಲೆಸ್ ದನ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ನಾವು ಪ್ರೂವ್ ಮಾಡಿದ್ರೆ ಟ್ರಾನ್ಸಿಟಿವ್ ಆಗುತ್ತೆ. ಇದಕ್ಕೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. A is equal to 3, B is equal to -2, C is equal to -1. ಈ ವ್ಯಾಲ್ಯೂಗಳನ್ನ ತಗೊಳ್ಳಿ, ಚೆಕ್ ಮಾಡಿ. ಇದೆರಡು ಆಗಬೇಕು, ಇದೆರಡು ಆಗುತ್ತಾನೋ ಚೆಕ್ ಮಾಡಬೇಕು. A3 ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದರೆ ಮೈನಸ್ನ ಸ್ಕ್ವೇರ್ ಮಾಡಿದ್ರು ಪ್ಲಸ್ಸೇ ಬರುತ್ತೆ. 2 ಸ್ಕ್ವೇರ್ 4. 3 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 4. ನಿಜ, ಕರೆಕ್ಟ್, ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಬಿ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್. ಬಿ ವ್ಯಾಲ್ಯೂ -2 ಲೆಸ್ ದನ್ ಆರ್ ಈಕ್ವಲ್ ಟು ಇದ್ರ ಸ್ಕ್ವೇರ್ ಮಾಡಿದ್ರೆ -1 ಸ್ಕ್ವೇರ್ ಮಾಡಿದ್ರೆ 1. ಬಟ್ -2 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1. ಆಬ್ವಿಯಸ್ಲಿ ನೀವು ಆ ನಂಬರ್ ಲೈನ್ ನೋಡಿದ್ರೆ -2 ಲೆಫ್ಟ್ ಹ್ಯಾಂಡ್ ಸೈಡ್ ಬರುತ್ತೆ, 0 ಇಂದ 1 ರೈಟ್ ಸೈಡ್ ಬರುತ್ತೆ. ಹಾಗಾದ್ರೆ ಲೆಫ್ಟ್ ಸೈಡಲ್ಲಿರೋ ಆಬ್ವಿಯಸ್ಲಿ ಸ್ಮಾಲ್ ನಂಬರ್. ಸೊ -2 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1. ಅದು ಕರೆಕ್ಟ್ ಆಯಿತು. ಇದು ಎರಡೂ ನಿಜ ಆಗಿದ್ದಾಗ ತೊಗೊಂಡಾಯ್ತು ನಾನು ಅಸಂಪ್ಷನ್ನ. ಇದನ್ನು ಪ್ರೂವ್ ಮಾಡಬೇಕು. ಇದು ಆದರೆ ಟ್ರಾನ್ಸಿಟಿವ್ ಆಗುತ್ತೆ, ಇದಾಗಲಿಲ್ಲ ಅಂದರೆ ಟ್ರಾನ್ಸಿಟಿವ್ ಆಗಲ್ಲ. ನೋಡ್ತಾ ಹೋದರೆ ಎ ಅನ್ನೋದು 3 ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್. ಇದ್ರ ಸ್ಕ್ವೇರ್ ಏನು ಬರುತ್ತೆ? 1. 3 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 1 ಆಗುತ್ತಾ? ನೋ, 3 ಕಾಂಟ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು 1. 3 ಈಸ್ ಗ್ರೇಟರ್ ದನ್ 1. ಹಾಗಾದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ. ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಆಗ್ತಾ ಇಲ್ಲ. therefore I can say that A comma C does not belongs to the relation. ರಿಲೇಷನ್ಗೆ ಬಿಲಾಂಗ್ ಆಗ್ತಿಲ್ಲ. therefore R is not ಟ್ರಾನ್ಸಿಟಿವ್. ಇದನ್ನು ಹೇಳ್ತಾವ್ರು. ಆರ್ ಏನಾಗಲ್ಲ? ಟ್ರಾನ್ಸಿಟಿವ್ ಆಗಲ್ಲ. ಸೊ ಆರ್ ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ಕು ಆಗಲಿಲ್ಲ, ಹಾಗೆ ಟ್ರಾನ್ಸಿಟಿವ್ ಆಗಲಿಲ್ಲ. ಸೊ ಆಯಿತು. ಇದಾದ ಮೇಲೆ ನೆಕ್ಸ್ಟ್ ಟೈಪ್ ಯಾವ ಥರ ಪ್ರಾಬ್ಲಮ್ನ ಮಾಡ್ಬೋದು ಅಂತ ಹೇಳೋದಾದರೆ, ಇಲ್ಲಿಗೆ ಇನ್ನೊಂದು ಪ್ರಾಬ್ಲಮ್ ಕೊಡ್ತಾನೆ. ಯಾವ ಪ್ರಾಬ್ಲಮ್ ಅಪ್ಪ ನೋಡ್ತಾ ಹೋದರೆ, ಆರ್ ಇಸ್ ಈಕ್ವಲ್ ಟು T1, T2 such that T1 is congruent to T2 ಅಂತ ಹೇಳಿದ್ದಾನೆ. ಅದಕ್ಕೆ ಮುಂಚೆ ಹೋದ ಪ್ರಾಬ್ಲಮಲ್ಲಿ ನಾನು ಹೇಳಿದಂಗೆ ಆ ಯಾವ ಎಕ್ಸಾಂಪಲ್ಸ್ ಕೊಟ್ಟೆ ಆ ಎಕ್ಸಾಂಪಲ್ಸ್ನೇ ಆದಷ್ಟು ನೀವು ಗಾಪ್ಕ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಎ ವ್ಯಾಲ್ಯೂ 1/2 ರಿಫ್ಲೆಕ್ಸಿವಲ್ಲಿ, ಸಿಮೆಟ್ರಿಕಲ್ಲಿ ಎ ವ್ಯಾಲ್ಯೂಗೆ 2, ಬಿ ವ್ಯಾಲ್ಯೂಗೆ 5, ಟ್ರಾನ್ಸಿಟಿವಲ್ಲಿ ಎ ವ್ಯಾಲ್ಯೂ 3, ಬಿ ವ್ಯಾಲ್ಯೂ -2, ಸಿ ವ್ಯಾಲ್ಯೂ -1. ಯಾಕೆ ಅಂದರೆ ಅದೊಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಮು, ಅದಕ್ಕೆ ಎಕ್ಸಾಂಪಲ್ಸ್ನ ಹುಡ್ಕೋದು ತುಂಬ ಕಷ್ಟ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಆ ಎಕ್ಸಾಂಪಲ್ಸ್ನ ಆದಷ್ಟು ಜ್ಞಾಪಕ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಈ ಪ್ರಾಬ್ಲಮಲ್ಲಿ ನೋಡಿ ಏನು ಹೇಳಿದ್ದಾನೆ, ಲೆಟ್ ಟಿ ಬಿ ದ ಸೆಟ್. ಸೆಟ್ ಟಿ ಅನ್ನೋದು ಏನು ಹೇಳ್ತಾನೆ, ಸೆಟ್ ಟಿ ಈಸ್ ದ ಸೆಟ್ ಆಫ್ ಆಲ್ ದ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್ ಅಂತ ಹೇಳ್ತಾನೆ. ಸೆಟ್ ಆಫ್ ಆಲ್ ದ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್. ಹಿಂದೆ ಇದೇ ಥರದ ಪ್ರಾಬ್ಲಮ್ ಮಾಡಿದ್ದೆ, T1 is similar to T2 ಅಂತ ಮಾಡಿದ್ದೆ, ಆದರೆ ಇಲ್ಲಿ ಕಾಂಗ್ರುಯೆನ್ಸಿ ಕೊಟ್ಟಿದ್ದಾನೆ. ಸರಿ ನೋಡೋಣ. ಗಿವನ್ ಫಸ್ಟ್ ಒನ್ ಯಾವುದು? ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ನೋಡ್ತಾ ಹೋದರೆ ಹೇಗಪ್ಪ ರಿಫ್ಲೆಕ್ಸಿವ್ ನೋಡೋದು? ಫಸ್ಟು ರಿಫ್ಲೆಕ್ಸಿವ್ ಹೇಳ್ಬೇಕಾದ್ರೆ ಏನಾಗಬೇಕು? T1 is congruent to T1. ಎರಡು ಟ್ರಯಾಂಗಲ್
ಬಟ್ ಇಲ್ಲೂ T1 ಇದೆ, ಇಲ್ಲೂ T1 ಇದೆ. ಆಬ್ವಿಯಸ್ಲಿ ಈ T1 ಟ್ರಯಾಂಗಲ್ ಆ T1 ಟ್ರಯಾಂಗಲ್ಗೆ ಏನಾಗಿರಬೇಕು, ಕಾಂಗ್ರುಯೆಂಟ್ ಆಗಿರಲೇಬೇಕು. ನೀವು ಓದಿರ್ತೀರ ಕಾಂಗ್ರುಯೆನ್ಸಿ ಅಂದರೆ ಏನು ಅನ್ನೋದನ್ನು. ASA ಕಾಂಗ್ರುಯೆನ್ಸಿ, SSS ಕಾಂಗ್ರುಯೆನ್ಸಿ, ಆಮೇಲೆ ನೆಕ್ಸ್ಟು SSA ಕಾಂಗ್ರುಯೆನ್ಸಿ, ಇದೆಲ್ಲದನ್ನು ನೀವು SLC ಮತ್ತು 8th 9th ಅಲ್ಲೆಲ್ಲ ಓದಿರ್ತೀರ ಕಾಂಗ್ರುಯೆನ್ಸಿ ಯಾವುದು ಅಂತ. ಅದನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ನಾವು ಹೇಳೋದು ಇಲ್ಲಿರೋ ಟ್ರಯಾಂಗಲ್ T1 ಹಾಗೆ ಅಲ್ಲಿರೋ ಟ್ರಯಾಂಗಲ್ T1 ಎರಡು ಒಂದೇನೆ. ಬಿಕಾಸ್ ಟ್ರಯಾಂಗಲ್ಸ್ ಎರಡು ಒಂದೇ ಆದಮೇಲೆ ಆಬ್ವಿಯಸ್ಲಿ ದೇ ಮಸ್ಟ್ ಬಿ ಕಾಂಗ್ರುಯೆಂಟ್ ಟು ಈಚ್ ಅದರ್. ಅದ್ರ ಪ್ರಕಾರ ನಾನು ಏನು ಹೇಳಿದೆ, T1 ಈಸ್ ಕಾಂಗ್ರುಯೆಂಟ್ ಟು T1. ಹಾಗಾದ್ರೆ ಏನಾಗುತ್ತೆ, ನಿಜ ಆಗುತ್ತೆ ಆಟೋಮೆಟಿಕಲಿ. ಸೊ T1, T1 ರಿಲೇಷನಲ್ ಇದೆ ಅಂತ ಹೇಳ್ಬೋದು. T1, T1 ರಿಲೇಷನಲ್ ಇದೆ. ಯಾವಾಗ T1, T1 ರಿಲೇಷನಲ್ ಇದೆಯೋ ಆಟೋಮೆಟಿಕಲಿ ದೇರ್ಫೋರ್ ದ ರಿಲೇಷನ್ ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವುದು, ಸಿಮೆಟ್ರಿಕ್. ಎರಡನೇದು ಸಿಮೆಟ್ರಿಕ್. ಸಿಮೆಟ್ರಿಕಲ್ಲಿ ಏನು ಮಾಡಬೇಕು, ಒಂದನ್ನು ಅಸಂಪ್ಷನ್ ಮಾಡ್ಕೊಳ್ಬೇಕು. ಲೈಕ್ T1, T2 ಬಿಲಾಂಗ್ಸ್ ಟು ದ ರಿಲೇಷನ್. T1, T2 ರಿಲೇಷನಲ್ಲಿ ಇದೆ ಅಂತ ಅಸಂಪ್ಷನ್ ಮಾಡಿದ ತಕ್ಷಣ ಏನಾಯಿತು, T1 ಈಸ್ ಕಾಂಗ್ರುಯೆಂಟ್ ಟು T2. T1 T2ಗೆ ಕಾಂಗ್ರುಯೆಂಟ್ ಆಯಿತು. T1 ಯಾವಾಗ T2ಗೆ ಕಾಂಗ್ರುಯೆಂಟ್ ಆಯಿತೋ ಆಟೋಮೆಟಿಕಲಿ T2 ಸಹ ಎಲ್ಲಿ ಕಾಂಗ್ರುಯೆಂಟ್ ಆಗುತ್ತೆ, T1 ಕಾಂಗ್ರುಯೆಂಟ್ ಆಗಲೇಬೇಕು. ಹಾಗಾಗಿ ಇಟ್ ಇಂಪ್ಲೈಸ್ T2 ಈಸ್ ಕಾಂಗ್ರುಯೆಂಟ್ ಟು T1. ಹಾಗಾದರೆ therefore ನಾವು ಏನಂತ ಹೇಳ್ಬೋದು, T2, T1 ರಿಲೇಷನ್ ಬರುತ್ತೆ ಅಂತ ಹೇಳ್ಬೋದಾ. T2 ಮತ್ತು T1 ರಿಲೇಷನ್ ಬಂದಿದ್ದರಿಂದ therefore I can say that R is ಸಿಮೆಟ್ರಿಕ್. ಆರನ್ನ ಏನಂತ ಹೇಳ್ಬೋದು, ಸಿಮೆಟ್ರಿಕ್ ಅಂತ ಹೇಳ್ಕೋಬೋದು. ಅರ್ಥ ಆಗ್ತಿದೆಯಪ್ಪ ಈಗ ಹೇಳಿದ್ದು. ನೆಕ್ಸ್ಟ್ ಯಾವುದು, ಲಾಸ್ಟ್ ಪ್ರಾಪರ್ಟಿ ಟ್ರಾನ್ಸಿಟಿವ್. ಈ ಟ್ರಾನ್ಸಿಟಿವಿಟಿ ಹೇಗಪ್ಪ ವರ್ಕ್ ಆಗುತ್ತೆ, ಎರಡು ಆರ್ಡರ್ಡ್ ಪೇಸ್ ರಿಲೇಷನಲ್ಲಿ ಇದೆ ಅಂತ ನಾನು ಅಸಂಪ್ಷನ್ ಮಾಡ್ಕೋಬೇಕು. ಸೊ ನಾನೇನು ಮಾಡ್ತೀನಿ, ಫಸ್ಟ್ ಒನ್ ಲೆಟ್ T1, T2 ರಿಲೇಷನಲ್ಲಿ ಇದೆ. ಹಾಗೆ ಇನ್ನೊಂದು ಯಾವುದು, T2, T3 ಸಹ ರಿಲೇಷನಲ್ಲಿ ಇದೆ ಅಂತ ಅಸಂಪ್ಷನ್ ಮಾಡ್ತೀನಿ. ಅದೇನು ಹೇಳುತ್ತೆ, ಫಸ್ಟ್ ಒನ್ನು T1 ಈಸ್ ಕಾಂಗ್ರುಯೆಂಟ್ ಟು T2. ಬಟ್ T2 ಮತ್ತು T3 ರಿಲೇಷನಲ್ಲಿ ಇದೆ ಅಂದರೆ ಏನು ಹೇಳುತ್ತೆ, T2 ಈಸ್ ಕಾಂಗ್ರುಯೆಂಟ್ ಟು T3. T1 T2ಗೆ ಕಾಂಗ್ರುಯೆಂಟು, T2 T3 ಕಾಂಗ್ರುಯೆಂಟು. ಹಾಗಾದ್ರೆ T1 ಆಬ್ವಿಯಸ್ಲಿ T3ಗೆ ಕಾಂಗ್ರುಯೆಂಟ್ ಆಗಿರಲೇಬೇಕು. It implies T1 is congruent to T3. ಹಾಗಾದ್ರೆ therefore ನಾವು ಏನಂತ ಹೇಳ್ಬೋದು, T1, T3 ಎಲ್ಲಿದೆ ಅಂತ ಹೇಳ್ಬೋದು, ರಿಲೇಷನ್ ಅಲ್ಲಿ ಇದೆ. ಯಾವಾಗ T1 ಮತ್ತೆ T3 ರಿಲೇಷನ್ ಬರುತ್ತೋ ಆಟೋಮೆಟಿಕಲಿ ನಾನು ಏನಂತ ಹೇಳ್ಬೋದು, R is ಟ್ರಾನ್ಸಿಟಿವ್ ಅಂತ ಹೇಳ್ಬೋದು. ಆರ್ ಅನ್ನ ಟ್ರಾನ್ಸಿಟಿವ್ ಅಂತ ಹೇಳ್ಬೋದು. ಯಾವಾಗ ಇದು ಟ್ರಾನ್ಸಿಟಿವ್ ಆಯಿತು ನೋಡಿ, ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ಹಾಗಾದ್ರೆ ಇದನ್ನೇನಂತ ಹೇಳ್ಬೋದು, ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. therefore R is an equivalence relation. ಕ್ಲಿಯರ್ ಆಯ್ತಾ ಇದು? ಸೊ ನಾನು ಮೊದಲೇ ಹೇಳಿದಂಗೆ ಈ ಥರದ ಪ್ರಾಬ್ಲಮ್ಸನ್ನು ಎಕ್ಸಾಮಲ್ಲಿ ಏನು ಮಾಡ್ತಾನೆ, 3 marks ಕೇಳ್ತಾ ಇರ್ತಾನೆ. ಈ ಕಂಡೀಷನ್ ಮಾತ್ರ ಅಲ್ಲ, ಯಾವುದೇ ಕಂಡೀಷನ್ ಕೇಳ್ಬೋದು. ಜನರಲಿ ಶೋ ದಟ್ ಇಟ್ ಇಸ್ ಇನ್ ಈಕ್ವಲೆನ್ಸ್ ರಿಲೇಷನ್ ಅನ್ನೋದನ್ನು ಕೇಳ್ತಾನೆ. ಕೆಲವೊಂದು ಟೈಮಲ್ಲಿ ಯಾವ್ದಾದ್ರು ಆಗದೇ ಇರುವಂಥದ್ದನ್ನು ಕೇಳ್ಬೋದು. ಸೊ ಅದನ್ನು ಪ್ರೂವ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಕೇಳ್ತಾನೆ. ಆ್ಯಕ್ಚುಲಿ ನೆಕ್ಸ್ಟ್ ಕ್ಲಾಸಿನ ಪ್ರಾಬ್ಲಮ್ಸಲ್ಲಿ ಎಕ್ಸಾಂಪಲ್ನ ಕೇಳ್ತಾ ಹೋಗ್ತಾನೆ. ಅದನ್ನು ಯಾವ ರೀತಿ ಎಷ್ಟು ಮಾರ್ಕ್ಸ್ ಕೇಳ್ತಾನೆ ಅನ್ನೋದನ್ನು ನೋಡ್ತಾ ಹೋಗೋಣ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ಲಾಸ್. Thank you.